ಸಂವಿಧಾನ ದೊಡ್ಡದು, ಸಂವಿಧಾನದ ಘನತೆ ದೊಡ್ಡದು. ರಾಷ್ಟ್ರ ರಕ್ಷಣೆ ಆಗ್ತಿರೋದು ಯಾರಿಂದ? ಈ ದೇಶದ ರಕ್ಷಣೆ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ರಾಜಕೀಯ ಪಕ್ಷಗಳಿಂದ ಅಲ್ಲ. ರಾಜಕೀಯ ಪಕ್ಷ ಬರ್ತವೆ ಹೋಗ್ತವೆ. ನಾವೇನ್ ಕೂತಿರೋ ಸ್ವಾಮಿಗಳೇನು ಕಾಂಗ್ರೆಸ್ ಸ್ವಾಮಿಗಳ? ನಾವು ಕಾಂಗ್ರೆಸ್ ಸ್ವಾಮಿಗಳಲ್ಲ, ಬಿಜೆಪಿ ಸ್ವಾಮಿಗಳಲ್ಲ, JDS ಸ್ವಾಮಿಗಳಲ್ಲ, ಸಂವಿಧಾನದ ಸ್ವಾಮಿಗಳು. ಯಾವ ಪಕ್ಷದ ವಕ್ತಾರಲ್ಲ ನಾವು. ರಾಷ್ಟ್ರೀಯ ಪಕ್ಷಗಳು ದೇಶದ ಅಖಂಡತೆಗೆ ಅಪಾಯ ತರ್ತಾ ಇವೆ. ತಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರವಾಗಿ ದೇಶದ ಏಕತೆಯನ್ನ, ದೇಶದ ಸಮಗ್ರತೆಯನ್ನು ಹೊಡಿತಕ್ಕಂಥ ಕೆಲಸವನ್ನ ಪಕ್ಷಗಳೇ ಗಂಡಾಂತರ ದೇಶಕ್ಕೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದೇಶದಲ್ಲಿ ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ, ಬಹಳ ಎಚ್ಚರಿಕೆಯ ಮಾತುಗಳು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನವೆಂಬರ್ 26 ಅಲ್ಲಿ. ಅದೇನು ಅಂದ್ರೆ, ನಾವು ಹಲವು ವೈರುಧ್ಯಗಳನ್ನು ಎದುರಿಸಿ ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿ ನಮಗೆ ನಾವೇ ಅಂಗೀಕರಿಸಿ ಅರ್ಪಿಸಿಕೊಳ್ತಾ ಇದ್ದೇವೆ. ವೈರುಧ್ಯಗಳು ಹೇಗೆ? ಜಾತಿ, ಧರ್ಮ, ಮತ, ಪಂಥ, ಭೇದ, ಅಸ್ಪೃಶ್ಯತೆ, ಅಸಮಾನತೆ ಇವೆಲ್ಲವನ್ನು ಒಂದು ಕಡೆ ಇರಿಸಿ ನಾವೆಲ್ಲರೂ ಸ್ವಾತಂತ್ರ್ಯ ಪಡ್ಕೊಂಡು ಸಂವಿಧಾನವನ್ನು ಒಪ್ಕೊಳ್ತಾ ಇದ್ದೇವೆ. ನೀವೇನಾದ್ರೂ ಈ ಸಂವಿಧಾನ 10 ವರ್ಷಗಳಲ್ಲಿ ಸಮರ್ಪಕವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಕೊಟ್ಟಿಲ್ಲ ಅಂದ್ರೆ ರೊಚ್ಚಿಗೆದ್ದ ಜನ ಈ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡ್ತಾರೆ ಅಂತ ಎಚ್ಚರಿಕೆ ಮಾತು ಹೇಳಿದ್ದಾರೆ ಬಾಬಾ ಸಾಹೇಬ್. ಎರಡನೇದು, ಯಾವುದೇ ಕಾರಣಕ್ಕೂ ಈ ದೇಶ ಧರ್ಮಾಧಾರಿತ ದೇಶ ಆಗಬಾರದು. ಅಂಬೇಡ್ಕರ್ ಮಾತಿದು. ಧರ್ಮಾಧಾರಿತ ದೇಶವನ್ನ ಮಾಡಿದ್ರೆ ಮತ್ತೆ ಈ ದೇಶ ಗುಲಾಮ್ಗಿರಿಗೆ ಹೋಗುತ್ತೆ ಅಂತಕ್ಕಂಥ ಎರಡನೇ ಎಚ್ಚರಿಕೆ ಮಾತನ್ನ ಬಾಬಾ ಸಾಹೇಬರು ಸಂವಿಧಾನ ಸಭೆಯಲ್ಲಿ ಹೇಳಿದ್ದಾರೆ. ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಈಗ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ದೇಶನ ದೇಶದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ? 124% ಇದೆ ಹಸಿವಿನ ಸೂಚ್ಯಾಂಕ. ದೇಶದಲ್ಲಿ ಆರ್ಥಿಕ ಅಂತರ, ಅಭದ್ರತೆ, ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಧರ್ಮ, ದೇವರು, ಜಾತಿ, ವರ್ಣ, ವರ್ಗದ ಹೆಸರಲ್ಲಿ ದೇಶವನ್ನ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಒಪ್ಪಿಕೊಂಡ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಕ್ ಸಾಧ್ಯವೇ ಇಲ್ಲ ಇಲ್ಲಿ ಅಂತಕ್ಕಂಥ ಸಂದೇಶ ಚಿತ್ತಾಪುರದಿಂದ ಹೋಗ್ತಾ ಇದೆ. ಅಥವಾ ಪ್ರಿಯಾಂಕಾ ಖರ್ಗೆಯ ಮತಕ್ಷೇತ್ರದ ಸಂದೇಶ ಅಲ್ಲ ಇದು. ಇಡೀ ಭಾರತ ದೇಶದ ದಿಕ್ಕಿನ ಸಂದೇಶ ಇದು. ಏನದು? ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ, ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ತಳಹದಿಯಲ್ಲಿ ಕಟ್ತೇವೆ. ಅದನ್ನ ಬಿಟ್ಟು ನಾವು ಏನು ಈ ಒಂದು ದೇಶದಲ್ಲಿ ನಮಗೆ 100 ಸೌದಪ್ಪ ಸಮತಾ ಸೈನಿಕ ದಳಕ್ಕೂ 100 ವರ್ಷ ಆಗಿದೆ. 100 ವರ್ಷದ ಮೇಲೆ ಆಗಿದೆ ಅದು. 1924. ನಿಮಗೂ 100 ವರ್ಷ ಆಗಿದೆ. ಬಹಳ ಸಂತೋಷ. ನಾವು ಯಾವುದೇ ಕಾರ್ಯಕ್ರಮದ ವಿರೋಧಿಗಳಲ್ಲ. ನಾವ್ ಹೇಳ್ತಾ ಇರೋದೇನು, ಸಂವಿಧಾನಕ್ಕೆ, ಈ ದೇಶದ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ನಾವಿರ್ಬೇಕೆ ಹೊರತು ನಾವು ಕಾನೂನು ಗೌರವ ಕೊಡಲ್ಲ ಅಂದ್ರೆ ನೀವು ದೇಶಭಕ್ತರು ಹೆಂಗಾಗ್ತೀರಾ? ಭಾರತದ ಪ್ರಜೆಗಳಾಗ್ಲಿಕ್ಕೆ ಹೆಂಗ್ ಸಾಧ್ಯ? ನೀವು ಹೆಂಗೆ ಈ ದೇಶವನ್ನು ಮುನ್ನಡೆಸ್ತೀರಾ? ಈ ಪ್ರಶ್ನೆ ಪ್ರಿಯಾಂಕಾ ಖರ್ಗೆ ಒಬ್ಬರದಲ್ಲ. ಮರಿಯಪ್ಪಳ್ಳಿ ಅವರು ಹೇಳಿದಾಗೆ ಇದು ದೇಶದ ಜನರ ಪ್ರಶ್ನೆ. ಇದು ಪಾರ್ಲಿಮೆಂಟ್ ಇಸ್ ನಾಟ್ ಸುಪ್ರೀಂ. ಪಾರ್ಲಿಮೆಂಟ್ ಇಸ್ ನಾಟ್ ಸುಪ್ರೀಂ. ಕಾನ್ಸ್ಟಿಟ್ಯೂಷನ್ ಇಸ್ ಅ ಸುಪ್ರೀಂ. ಸಂಸತ್ತು ದೊಡ್ಡದಲ್ಲ ನಿಮ್ ಇಷ್ಟ ಬಂದಂತ ಕಾನೂನುಗಳು ಮಾಡ್ಲಿಕ್ಕೆ. ನಿಮ್ಮನ್ನ ಇಟ್ಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಸಂವಿಧಾನ, ಅದು ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ನಾವು ತಿಳ್ಕೋಬೇಕು. ಪಾರ್ಲಿಮೆಂಟ್ ಇಸ್ ನಾಟ್ ಸುಪ್ರೀಂ, ಕಾನ್ಸ್ಟಿಟ್ಯೂಷನ್ ಇಸ್ ಎ ಸುಪ್ರೀಂ. ಇಂತಹ ಸಂವಿಧಾನ ನಮ್ಮ ದೇಶದಲ್ಲಿ ಇರಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕು, ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ನಾವೇನ್ರಿ ರಿಜಿಸ್ಟರ್ ಮಾಡ್ಕೋಬೇಕೇನ್ರಿ?
ಆಗ ಬ್ರಿಟಿಷ್ ಇದ್ರು ಕಂಡ್ರಿ, ನಾವ್ಯಾಕೆ ಅವ್ರದ್ದು ರಿಜಿಸ್ಟರ್ ಮಾಡಿಸ್ಕೊಳ್ಳುವ ಅಂತ ಹೇಳ್ತಿರಲ್ಲ. ಹೌದಪ್ಪ, 1925ರಲ್ಲಿ ಬ್ರಿಟಿಷ್ ಇದ್ರು, ನಾವ್ಯಾಕೆ ಅವ್ರ ಹತ್ರ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಿರಲ್ಲ. ಸಂವಿಧಾನ ಜಾರಿ ಆದ್ಮೇಲೆ ರಿಜಿಸ್ಟರ್ ಮಾಡ್ಬೇಕಲ್ವಾ? ಅಂದ್ರೆ ಅರ್ಥ ಏನು? ಈ ಸಂವಿಧಾನಕ್ಕೆ ನಾವ್ಯಾಕೆ ಗುಲಾಮರಾಗ್ಬೇಕು ಅಂತ, ನಾವ್ಯಾಕೆ ತಲೆಬಗ್ಬೇಕು? ಇದನ್ನ ಎಲ್ಲರೂ ಅಲ್ಲ, ಪ್ರಿಯಾಂಕಾ ಖರ್ಗೆ ಒಬ್ರು ಎಲ್ಲರೂ ಪ್ರಶ್ನೆ ಮಾಡ್ತೀವಿ. ವಿ ಆರ್ ಅಂಡರ್ ಕಾನ್ಸ್ಟಿಟ್ಯೂಷನ್, ಎಲ್ಲರೂ ಪ್ರಶ್ನೆ ಮಾಡ್ತೀವಿ ನಾವು. ಇದನ್ನ ನೀವು ಅಪರಾಧ ಅಂದ್ರೆ ಇದು ಅಪರಾಧ ಹೆಂಗಾಗುತ್ತೆ? ಅದಕ್ಕೆ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅವರು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಅವ್ರು ಹೇಳ್ತಾರೆ ಯಾವಾಗ್ಲೂ, ನಮಗೆ ಈ ಸಂವಿಧಾನದಲ್ಲಿ ಮನುಸ್ಮೃತಿ ಇಲ್ಲ, ಮನುವಿನ ಆತ್ಮ ಇಲ್ಲ ಅಂತಾರೆ. ಅದಕ್ಕೆ ಚಿತ್ತಾಪುರದಲ್ಲಿ ನಾವೇನ್ ಹೇಳಲಿಕ್ಕೆ ಕೊಟ್ಟಿದ್ದೇವಪ್ಪ ಅಂದ್ರೆ, ಈ ದೇಶದ ಅಖಂಡತೆ, ಈ ದೇಶದ ಏಕತೆ, ಈ ದೇಶದ ಸಮಗ್ರತೆ ಉಳಿಬೇಕು. ಸಂವಿಧಾನ ಉಳಿದಿಲ್ಲ ಅಂದ್ರೆ ಈಗಾಗಲೇ ಮಾಡಿ ಒನ್ ನೇಷನ್ ಒನ್ ಕಲ್ಚರ್, ಒನ್ ನೇಷನ್ ಒನ್ ಫುಡ್, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರಲ್ಲಪ್ಪ. ಒನ್ ನೇಷನ್ ಒನ್ ಎಜುಕೇಶನ್ ಮಾಡಿ, ಒಂದು ದೇಶ ಒಂದು ಶಿಕ್ಷಣ ಮಾಡಿ, ಒಂದು ದೇಶ ಒಂದು ಜಾತಿ ಮಾಡಿ. ಇದಕ್ಕೆ ತಾಕತ್ತಿಲ್ವಾ? ನಮಗೆ ದೇಶದ ಜನ ನೋಡ್ತಾ ಇದ್ದಾರೆ, ದೇಶದ ಜನ ಉದ್ದಗಲಕ್ಕೂ ನೋಡ್ತಾ ಇದ್ದಾರೆ. ನಾವು ಏನನ್ನು ಮಾತಾಡ್ತಾ ಇದ್ದೇವೆ, ಜನರಿಗೆ ಏನ್ ಹೇಳ್ತಾ ಇದ್ದೇವೆ ನೋಡ್ತಾ ಇದ್ದಾರೆ. ಒಂದು ದೇಶ ಒಂದು ಭಾಷೆ, ಒಂದು ದೇಶ ಒಂದು ವಸ್ತ್ರ, ಒಂದು ದೇಶ ಒಂದು ಆಹಾರ, ಒಂದು ದೇಶ ಒಂದು ಚುನಾವಣೆ, ಒನ್ ನೇಷನ್ ಒನ್ ಎಲೆಕ್ಷನ್. ಹೌದಪ್ಪ, ಸಂತೋಷ. ಒನ್ ನೇಷನ್ ಒನ್ ಎಜುಕೇಶನ್ ಯಾಕಾಗಬಾರ್ದು? ಮಾಡಿ. ಅದಕ್ಕೆ ದಯಮಾಡಿ ಯಾರ ವಿರುದ್ಧವೂ ಅಲ್ಲ, ಸಂವಿಧಾನ, ಈ ದೇಶದ ಸಂವಿಧಾನವನ್ನ ಸಮರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥ ಮಾತು, ಈ ದೇಶ ಎಂದಿಗೂ ಧರ್ಮಾಧಾರಿತ ದೇಶ ಆಗಬಾರದು, ಜಾತಿ ಆಧಾರಿತ ದೇಶ ಆಗಬಾರದು. ಈ ದೇಶ ಯಾವಾಗ್ಲೂ ಸೋದರತೆ, ಸಮಾನತೆ, ಜಾತ್ಯತೀತವಾಗಿರ್ಬೇಕು ಅಂತ ಆಸೆ ಪಟ್ಟಿ ಸಂವಿಧಾನವನ್ನು ರಚನೆ ಮಾಡಿ ಸಮರ್ಪಣೆ ಮಾಡಿದಂತ ನಮ್ಮ ಹಿರಿಯರು ತ್ಯಾಗ ಮಾಡಿದ್ದಾರೆ ಸ್ವಾಮಿ. ಹಾಗಾಗಿ ಈ ದೇಶ ಉಳ್ಕೊಂಡಿದೆ ಇಷ್ಟು ವರ್ಷ. ಬರಾಕ್ ಒಬಾಮ ಅವರು ಈ ದೇಶಕ್ಕೆ ಬಂದು ಏನ್ ಮಾತಾಡೋದ್ರು, ಜಂಟಿ ಅಧಿವೇಶನದಲ್ಲಿ ಮಾತಾಡತಕ್ಕಂಥದ್ದು ಏನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶ 3 ವರ್ಷ ಕಾಲ ಸುಭಿಕ್ಷವಾಗಿರುತ್ತದೆ. ಅದಕ್ಕೆ ಕಾರಣ ಆಧುನಿಕ ಭಾರತದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲಿ ಗಂಟ ಇರುತ್ತೋ ಅಲ್ಲಿವರೆಗೂ ಈ ದೇಶಕ್ಕೆ ಯಾವುದೇ ರೀತಿಯಾದಂತಹ ಕಂಟಕ ಬರೋದಿಲ್ಲ ಅಂತ ಒಬಾಮ ಅವರು ಹೇಳ್ತಾರೆ. ಅಂದ ಮೇಲೆ ನೀವೇನ್ ಹೇಳ್ತೀರಿ? ಇದು ಸಂವಿಧಾನದ ಆಶಯ. ಸಂವಿಧಾನವನ್ನೇ ಗೌರವಿಸದವರು ದೇಶಭಕ್ತರು ಹೆಂಗಾಗ್ತಾರೆ? ಸಂವಿಧಾನವನ್ನ ಯಾರು ಗೌರವಿಸೋದಿಲ್ವೋ ಅವರು ದೇಶಭಕ್ತರು ಹೆಂಗಾಗ್ತಾರೆ? ಭಾರತದ ಪ್ರಜೆ ಹೆಂಗಾಗ್ತಾರೆ? ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ, ಈ ದೇಶದ ಸಂವಿಧಾನವನ್ನ ನಾವು ಒಪ್ಪಲ್ಲ ಅಂತೇಳಿ ರಾಮಲೀಲಾ ಮೈದಾನದಲ್ಲಿ 150 ರ್ಯಾಲಿಗಳನ್ನ ಮಾಡಿರ್ತಕ್ಕಂಥ ಸಾಕ್ಷಿಗಳಿದೆ. ಈ ಸಂವಿಧಾನ ಮನುವಿನ ಆತ್ಮ ಇಲ್ಲಿಲ್ಲ, ಈ ಸಂವಿಧಾನವನ್ನ ತಿಪ್ಪೆಗೆ ಎಸರಿ ಅಂತಕ್ಕಂಥ ಹೇಳಿದಂಥವರು ಇದ್ದಾರೆ. ಈ ಸಂವಿಧಾನ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರದು ಅಂತೇಳಿ ಅವತ್ತೇ ನವೆಂಬರ್ 26ನೇ ತಾರೀಕು ಏನು 1949 ಅಂಗೀಕಾರ ಅವತ್ತೇನಾಯ್ತು, ಅವತ್ತೇ ಆರ್ಗನೈಸ್ ಪತ್ರಿಕೆ ಒಳಗಡೆ ಬಹಳ ದೊಡ್ಡದಾಗಿ ಬರೆದು ಈ ಸಂವಿಧಾನ ಬಿಲ್ಕುಲ್ ನಾವು ಒಪ್ಪಲ್ಲ. ಸಂವಿಧಾನವನ್ನೇ ಒಪ್ಪದೇ ಇರೋರು ದೇಶಭಕ್ತರು ಹೆಂಗಾಗ್ತಾರ್ರಿ? ನಾವು ದೇಶಭಕ್ತರು 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 ಅಂದ್ರೆ ದೇಶದ ಘನತೆ, ದೇಶದ ಏಕತೆ, ದೇಶದ ಸಮಗ್ರತೆ,
ದೇಶದ ಅಖಂಡತೆ ಎಲ್ಲಿದೆ? ದೇಶದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ? ಸಂವಿಧಾನವನ್ನ, ರಾಷ್ಟ್ರಗೀತೆಯನ್ನ, ರಾಷ್ಟ್ರ ಧ್ವಜವನ್ನ ಅಪಮಾನ ಮಾಡ್ತಕ್ಕಂಥವ್ರು ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ಏನಿದೆ? ನಮಗೆ ಧರ್ಮ ಮುಖ್ಯ ಅಲ್ಲ, ದೇಶ ಮುಖ್ಯ ಅಂತ ಬದುಕಿರ್ತಕ್ಕಂಥವ್ರು ನಾವು. ಧರ್ಮಕ್ಕಿಂತ ದೇಶ ಮುಖ್ಯ. ನಮಗೆ ದೇಶನೇ ಮುಖ್ಯ ಹೊರತು ಧರ್ಮಗಳಲ್ಲ. ಜಾತಿ ಧರ್ಮದ ಬೆಂಕಿಯನ್ನ ಹಚ್ಚಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು, ಜಾತಿ ಮತ ಧರ್ಮದ ಹೆಸರಿನಲ್ಲಿ ಹಸಿದವರ ಹಕ್ಕುಗಳನ್ನ ಕಸಿತಕ್ಕಂಥದ್ದು ಈ ದೇಶಕ್ಕೆ ಮಾಡಿದಂತ ದ್ರೋಹ, ಈ ದೇಶಕ್ಕೆ ಮಾಡಿದಂತ ಅಪಮಾನ. ಜಾತಿ ದೇಶಭಕ್ತರು ಯಾರು? ದೇಶಭಕ್ತರು ಯಾರು ಅಂದ್ರೆ ಯಾರು ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಾರೋ, ಯಾರು ಈ ದೇಶದ ಸಂವಿಧಾನವನ್ನ ಒಪ್ಪಿಕೊಳ್ತಾರೋ, ಯಾರು ಈ ದೇಶದ ಏಕತೆ, ಸಮಗ್ರತೆ, ಅಖಂಡತೆ, ಭದ್ರತ್ವವನ್ನು ಒಪ್ಪಿಕೊಳ್ತಾರೋ ಅವರು ದೇಶ ಪ್ರೇಮಿಗಳು. ಮಾತೆತ್ತಿದ್ರೆ ದೇಶಭಕ್ತಿ, ಮಾತೆತ್ತಿದ್ರೆ ರಾಷ್ಟ್ರಭಕ್ತಿ. ಎಲ್ಲಿದೆ ರಾಷ್ಟ್ರಭಕ್ತಿ? ಎಲ್ಲಿದೆ ದೇಶಭಕ್ತಿ? ಸಂವಿಧಾನವನ್ನು ಒಪ್ಪಲ್ಲ ಅಂತೇಳಿ ಸಂವಿಧಾನವನ್ನ ಜಂತರ್ ಮಂತರ್ನಲ್ಲಿ ಹರಿದಾಕಿ ಸುಟ್ಟಿರ್ತಕ್ಕಂಥವ್ರು ದೇಶಭಕ್ತರು ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ದಯಮಾಡಿ ಚಿತ್ತಾಪುರದಲ್ಲಿ ಯಾವುದೇ ಸಂಘರ್ಷದ ಕಾರ್ಯಕ್ರಮ ಅಲ್ಲ ಇದು. ಇದು ಸಾಮರಸ್ಯದ ಕಾರ್ಯಕ್ರಮ. ಸರ್ವ ಜನಾಂಗದ ಶಾಂತಿಯ ತೋಟ ಇರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಚಿತ್ತಾಪುರದಲ್ಲಿ. ಚಿತ್ತಾಪುರಕ್ಕೆ ಜಾತಿ ಧರ್ಮದ ಬೆಂಕಿ ಹಚ್ಚಲಿಕ್ಕೆ